ವೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ನಾನು ಉಮಾ. ಇವತ್ತು ನಾನು ಒಂದು ಗ್ರೇವಿನ ತೊಗೊಂಡು ಬಂದಿದ್ದೀನಿ, ಅಥವಾ ಗೊಜ್ಜು ಮಸಾಲ ಏನು ಬೇಕಾದರೂ ಕರಿಬೋದು. ಇದು ಹಲಸಿನಕಾಯಿ ಸೀಸನ್ ಅಲ್ವಾ, ಇವಾಗ ನಿಮಗೆ ಮಾರ್ಕೆಟಲ್ಲೆಲ್ಲ ಹಸಿ ಹಲಸಿನಕಾಯಿ ಸಿಗುತ್ತೆ. ಸೊ ಅದನ್ನು ತೊಗೊಂಡು ಬಂದು ನಾನು ಹಲಸಿನಕಾಯಿ ಗ್ರೇವಿನ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಸೊ ನೀವು ಒಂದ್ಸರಿ ಟ್ರೈ ಮಾಡಿ. ಹಲಸಿನಕಾಯಿನ ನಾನು ಹಸಿ ಹಲಸಿನಕಾಯಿನ ಹಾಗೆ ಉಂಡೆ ಸಮೇತ ಕುಕ್ಕರಲ್ಲಿ ಬೇಯಿಸಿ ಅದನ್ನು ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಆ ವಿಡಿಯೋ ನನ್ನ ಚಾನಲಲ್ಲಿದೆ, ಹೋಗಿ ನೋಡಿ. ತುಂಬ ಉಪಯುಕ್ತವಾದ ಅದು ರೆಸಿಪಿ ಅದು. ಇಲ್ಲಿ ಈ ರೀತಿ ಕಟ್ ಮಾಡಿದ್ದೀನಿ, ಆಗಲೇ ಬೇಯಿಸಿಟ್ಕೊಂಡಿದ್ದೀನಿ ಅದನ್ನು. ನಾನು ಉಂಡೆ ಎಲ್ಲ ನಿಮ್ಗೆ ಈಸಿ ಆಗಿಬಿಡುತ್ತೆ ಆ ಥರ ಬೇಯಿಸ್ಕೊಂಬಿಟ್ರೆ. ಇಲ್ಲೊಂದು ಬಾಣಲಿ ತೊಗೊಂಡಿದ್ದೀನಿ, ಎಣ್ಣೆ ಹಾಕ್ತಾಯಿದ್ದೀನಿ 1 ಸ್ಪೂನು. ಇದು ರುಬ್ಬೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಮಸಾಲೆಗೆ. ಸೊ ಈರುಳ್ಳಿ ಒಂದು ದಪ್ಪದು ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಸಣ್ಣ ಗೆಡ್ಡೆ ಬೆಳ್ಳುಳ್ಳಿ ಈ ಥರ ಸಿಪ್ಪೆ ತೆಗೆದು ಹಾಕೋತಾ ಇದ್ದೀನಿ. ಇದನ್ನು ಹುರ್ಕೊಂಡು ಬರ್ಬೇಕು ನಾವು ಸ್ವಲ್ಪ ಒಮ್ಮಣ್ಣ ಬರುವವರೆಗೆ. ಸೊ ನಾನು ಹೇಳಿದ್ನಲ್ಲ, ಹಲಸಿನಕಾಯಿನ ಆ ರೀತಿ ಹಸಿ ಹಲಸಿನಕಾಯಿನೇ ಬೇಯಿಸ್ಕೊಂಡು ಕಟ್ ಮಾಡಿಕೊಂಡ್ರೆ ನಿಮಗೆ ಅಂಟು ಬರಲ್ಲ ಅದು. ಸೊ ಸುಲಭವಾಗಿ ನಾವು ಕಟ್ ಮಾಡ್ಕೊಬೋದಾಗುತ್ತೆ. ಸೊ ಯಾವ ರೀತಿ ಅಡುಗೆ ಬೇಕಾದ್ರೂ ಯೂಸ್ ಮಾಡ್ಕೊಬೋದು, ತುಂಬ ಸುಲಭ ಅದು. ಇಲ್ಲಿ ಟೊಮೆಟೊ ಕೂಡ ಹಾಕ್ಕೋತಿದ್ದೀನಿ, ಒಂದು ಸಣ್ಣದು 2 ಈ ರೀತಿ ಕಟ್ ಮಾಡಿಕೊಂಡು. ಸೊ ಇದನ್ನು ಕೂಡ ಸ್ವಲ್ಪ ಸಾಫ್ಟ್ ಆಗೋವ್ರಿಗೆ, ಮೆತ್ತಗಾಗೋವ್ರಿಗೆ ಹುರ್ಕೊಂಡು ಬರಬೇಕು. ಯಾಕಂದರೆ ಇದನ್ನೆಲ್ಲ ನಾವು ರುಬ್ಕೊಂಡು ಬರ್ತಾಯಿದ್ದೀವಿ. ಸೊ ತಣ್ಣಗಾಗಕ್ಕೆ ಬಿಡೋಣ. ಇದು ಹುರಿದಾದ್ಮೇಲೆ ನಾನು ಸ್ವಲ್ಪ ಶುಂಠಿ ಹಾಕೋತಾ ಇದ್ದೀನಿ ನಾನಿಲ್ಲಿ. ಇದನ್ನು ನುಣ್ಣಗೆ ರುಬ್ಕೊಂಡು ಇಟ್ಕೋಬೇಕು. ಇನ್ನೊಂದು ಬಾಣಲಿ ತೊಗೊಂಡಿದ್ದೀನಿ. ಇಲ್ಲಿ AMC ಕಡಾಯಿ ಇದು ನಂದು, ತುಂಬ ಬೇಗ ಆಗುತ್ತೆ ಅಡುಗೆ ಇದರಲ್ಲಿ. ಸೊ ಒಂದು 2 ರಿಂದ 3 ಸ್ಪೂನ್ ಈ ರೀತಿ ಎಣ್ಣೆ ಹಾಕೋತಾ ಇದ್ದೀನಿ. ಮಸಾಲೆಗೆ ರೆಡಿ ಮಾಡ್ತಾ ಇರೋದು ಇದು ನೋಡಿ. ಎಣ್ಣೆ ಹಾಕೊಂಡಾದ್ಮೇಲೆ ಇಲ್ಲಿ ಸೋಂಪು ಹಾಕೋತಾ ಇದ್ದೀನಿ 1 ಸ್ಪೂನ್ ಇಲ್ಲಿ. ಮತ್ತು ಇಲ್ಲಿ ಸಣ್ಣ 2 ಈರುಳ್ಳಿ ಈ ರೀತಿ ಕಟ್ ಮಾಡಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಅದನ್ನು ಹುರ್ಕೋಬೇಕು. ಸೊ ನಾವು ಅದು ಕಷ್ಟ ಅಂದ್ಬಿಟ್ಟು ನಾವು ಅದಕ್ಕೆ ಹಲಸಿನಕಾಯಿ ಉಪಯೋಗಿಸಲ್ಲ, ಅಂಟಾಗ್ಬಿಡುತ್ತೆ ಕಟ್ ಮಾಡೋದು ಹೇಗೆ ಅಂತ. ಸೊ ಅದು ನೋಡಿ, ಅದೊಂದು ಟಿಪ್ ಅಂತ ಅನ್ಕೋಬೋದು ನೀವು. ಈ ರುಬ್ಬಿರೋ ಅಂಥ ಮಸಾಲನ ಬೆಂದಿರೋಂಥ ಈರುಳ್ಳಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ರುಬ್ಕೊಂಡು ಬಂದಿದ್ದೀನಲ್ಲ ಹುರ್ಕೊಂಡು. ಸೊ ಇದೇನು ಅಷ್ಟೊಂದೇನು ಹಸಿ ವಾಸನೆ ಬರೋರು ಹುರ್ಕೋಬೇಕು ಅಂತ ಏನಿಲ್ಲ, ಯಾಕಂದರೆ ಹುರಿದೇ ನಾವು ರುಬ್ಬಿರೋದಲ್ವ. ಸೊ ಅದರಿಂದ ಸ್ವಲ್ಪ ಗಟ್ಟಿಯಾಗೋವ್ರಿಗೆ ಒಂದು 2 ರಿಂದ 3 ನಿಮಿಷ ಈ ಥರ ಒಗ್ಗರಣೆಯಲ್ಲಿ ನಾವು ಕೈ ಆಡ್ತಾ ಇರಬೇಕಷ್ಟೇ. ಸೊ ಅದು ಸಿಡಿಯುತ್ತೆ ಅಂತ ಮುಚ್ಚಿದ್ದೀನಿ, ಇಲ್ಲದೆ ಅದರೆಲ್ಲ ಸಿಡಿದ್ಬಿಡುತ್ತಲ್ವ ಅದು ಕುದೀತಾ ಇರಬೇಕಾದ್ರೆ ಈ ಮಸಾಲ, ಅದರಿಂದ ಮುಚ್ಚಿ ಮಾಡೋದು. ಇಲ್ಲಿ ನಾನು ಚಿಲ್ಲಿ ಪೌಡ್ರ್ ಹಾಕ್ತಿದ್ದೀನಿ, ಒಣಮೆಣಸಿನ ಪುಡಿ, ಮತ್ತು ಚೂರು ಅರಿಶಿನ ಹಾಕೋತಾ ಇದ್ದೀನಿ ಇಲ್ಲಿ. ಇದು ನಾನು ಚೋಲೆ ಮಸಾಲ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಒಂದೊಂದು ಸತಿ ಒಂದೊಂದು ಮಸಾಲ ಟ್ರೈ ಮಾಡ್ತಾಯಿರ್ತೀನಿ ನಾನು. ಇವತ್ತು ಚೋಲೆ ಮಸಾಲ ಹಾಕಿದ್ದೀನಿ, ಒಂದು 2 ಸ್ಪೂನ್ ಹಾಕಿದ್ದೀನಿ. ಅದು ಒಂದು ಹಲಸಿನ ಚಿಕ್ಕದು ಪೂರ್ತಿ ಕಟ್ ಮಾಡ್ಕೊಂಡು ಇಟ್ಟಿರೋದು ನಾನು. ಸೊ ನೋಡಿ, ಕಲರ್ ಬೇಯಿಸಿರೋದ್ರಿಂದ ಕಲರ್ ಕೂಡ ಚೇಂಜ್ ಆಗೋಲ್ಲ ಅದು. ಇಲ್ಲದ್ರೆ ನಿಮಗೆ ಕಪ್ಪಾಗ್ಬಿಡುತ್ತೆ ಕಟ್ ಮಾಡ್ತಿದ್ದಂಗೆ ಈ ಹಲಸಿನಕಾಯಿ. ಸೊ ನೋಡಿ, ಇಲ್ಲಿ ನೋಡಿ, ಇನ್ನೊಂದು ಸತಿ ಕೈ ಆಡ್ತಾಯಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ ಹಲಸಿನಕಾಯಿ. ಸೊ ಕಟ್ ಮಾಡೋಕ್ಕೂ ಸುಲಭ. ನಂತೂ ಪದೇ ಪದೇ ಹೇಳ್ತಾ ಇದ್ದೀನಿ, ಯಾಕಂದರೆ ಅಷ್ಟು ಸುಲಭ ಇದೆ. ಇದೊಂದು ಟಿಪ್ ಅಂತ ಅಂದ್ಕೊಳ್ಳಿ ನೀವು. ನಾವೆಲ್ಲ ಮೊದಲು ಹಲಸಿನಕಾಯಿ ನಾನೇ ಟ್ರೈ ಮಾಡಿದೆ, ಈ ಮೆಥಡು ನನಗೆ ವರ್ಕೌಟ್ ಆಯಿತು. ಅದರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ವೀಡಿಯೋ ಕೂಡ ಮಾಡಿ ಹಾಕಿದ್ದೀನಿ ನನ್ನ ಚಾನಲಲ್ಲಿದೆ. ನೀರು ಸ್ವಲ್ಪ ಹಾಕ್ತಾಯಿದ್ದೀನಿ, ಮಸಾಲೆ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು. ಸೊ ರುಚಿಗೆ ತಕ್ಕಷ್ಟು. ಇದೇ ಫಸ್ಟ್ ಟೈಮ್ ನಾನು ಉಪ್ಪು ಹಾಕ್ತಾ ಇರೋದು, ಎಲ್ಲೂ ಉಪ್ಪು ಹಾಕೇ ಇಲ್ಲ ನಾನು. ಯಾಕಂದರೆ ಉಂಡೆ ಹಲಸಿನಕಾಯಿ ಬೇಯಿಸಿರೋದ್ರಿಂದ ಅಲ್ಲಿ ಉಪ್ಪು ಹಾಕೋಕ್ಕಾಗಲ್ವಲ್ಲ. ಸೊ ಅದರಿಂದ ಉಪ್ಪು ಹಾಕಿ ಒಂದು 2 ನಿಮಿಷ ಮತ್ತೆ ಕುದಿಯೋಕ್ಕೆ ಬಿಡೋಣ. ಉಪ್ಪೆಲ್ಲ ಹಿಡಿಬೇಕಲ್ಲ, ಉಪ್ಪು ಮಸಾಲೆ ಎಲ್ಲ ಹಿಡಿಬೇಕು ಈ ಹಲಸಿನಕಾಯಿಗೆ. ಸೊ ಅದರಿಂದ ಸ್ವಲ್ಪ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಕುದಿಸ್ಬೇಕು. ಸೊ ಕುದಿಸಿದಾಗ ನಿಧಾನಕ್ಕೆಲ್ಲ ಹಿಡ್ಕೊಳ್ಳುತ್ತೆ. ಸೊ ಹಲಸಿನಕಾಯಿ ಬೇಯಿಸ್ಕೊಂಬಿಟ್ರೆ ಬೇಗ ಆಗಿಬಿಡುತ್ತೆ ಅಡುಗೆ. ಸೊ ಇಲ್ಲಿ ನಾನು ಒಂದು ಅರ್ಧ ಒಳ್ಳೆ ನುಣ್ಣಗೆ ಕಾಯಿನ ರುಬ್ಕೊಂಡ್ಬಂದಿದ್ದೀನಿ ಅಷ್ಟೇ, ಇನ್ನೇನಿಲ್ಲ ಇದರಲ್ಲಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೋಬೇಕು. ನಾನು ಹೇಳಿದ್ನಲ್ಲ ನಿಮಗೆ, ಹಲಸಿನಕಾಯಿ ಬೇಯಿಸ್ಕೊಂಬಿಟ್ರೆ ಈ ಅಡುಗೆ ಮಾಡೋದು ತುಂಬ ಸುಲಭ. ಬೇಯಿಸಿ ಕಟ್ ಮಾಡಿ ಇಟ್ಕೊಂಬಿಟ್ರೆ ಅದೇ ಫಸ್ಟು ದೊಡ್ಡ ಕೆಲಸ. ಅದು ರೆಡಿ ಆದರೆ ನಮಗೆ ಈ ಗ್ರೇವಿ ಎಲ್ಲ ತುಂಬ ಬೇಗ ಆಗಿಬಿಡುತ್ತೆ. ಕೈ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಮತ್ತು ಒಂದು 2 ತೆಂಗಿನಕಾಯಿ ಹಾಲೆಲ್ಲ ಹಾಕಿದ್ದೀವಲ್ಲ, ತೆಂಗಿನಕಾಯಿ ರುಬ್ಬಾಕಿದ್ದೀವಲ್ಲ, ಅದರಿಂದ ಅದನ್ನು ಕುದಿಯೋಕ್ಕೆ ಬಿಡಬೇಕು ಒಂದು 2 ನಿಮಿಷ. ಚೆನ್ನಾಗಿ ಕುದ್ದ ನಂತರ ಇಲ್ಲಿ ಕುದೀತಾ ಇದೆ ಅದು. ಇಲ್ಲಿ ಒಂದು ಒಗ್ಗರಣೆಗೆ ರೆಡಿ ಮಾಡ್ಕೊತಿದ್ದೀವಿ, ಫೈನಲ್ ಒಗ್ಗರಣೆಗೆ. ಸೊ ಇಲ್ಲಿ ಒಂದು ಸ್ಪೂನ್ ಬೆಣ್ಣೆ ಹಾಕ್ಕೋತೀನಿ, ಜೊತೆಗೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಬೇಗ ಸೀದ್ಬಿಡುತ್ತೆ ಬೆಣ್ಣೆ. ನೀವು ಒಂದು ಟಿಪ್ ಅಂತ ಅಂದ್ಕೊಳ್ಳಿ, ಬರೀ ಬೆಣ್ಣೆ ಬಿಡೋಕ್ಕೋದ್ರೆ. ಇಲ್ಲಿ ಸಾಸಿವೆ ಜೀರಿಗೆ ಹಾಕ್ಕೋತಾ ಇದ್ದೀನಿ ಒಗ್ಗರಣೆಗೆ, ಮೇಲೊಗ್ಗರಣೆ ಇದು. ಸೊ ಬೆಳ್ಳುಳ್ಳಿ 1 ಗೆಡ್ಡೆ ಹಾಕೋತಾ ಇದ್ದೀನಿ, ಆಪ್ಷನಲ್ಲು. ಅದು ಬೇಕಾದ್ರೆ ಹಿಂಗೆ ಹಾಕ್ಕೊಳ್ಳಿ, ನಾನು ಬೆಳ್ಳುಳ್ಳಿ ಉಪಯೋಗಿಸ್ತೀವಿ. ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಚೆಂದ, ಅದು ಒಂಥರ ಘಮ ಘಮ ಅಂತ ಇರುತ್ತೆ ಬೆಳ್ಳುಳ್ಳಿ ಮೇಲೊಗ್ಗರಣೆ ಕೊಟ್ಟರೆ. ನೋಡಿ, ಇಲ್ಲಿ ಒಣಮೆಣ್ಸಿಕಾಯಿ, ಕರಿಬೇವನ್ನ ಈ ಥರ ಅರೋಮ ಚೆನ್ನಾಗಿರುತ್ತೆ ವಾಸನೆ. ಸೊ ಈ ಥರ ಮುರಿದು ಹಾಕೋಬೇಕು ಒಗ್ಗರಣೆಗೆ. ಹಸಿ ಕರಿಬೇವು ಅದು.
ಸೊ ನನ್ನ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ಲ, ಲೈಕ್ ಮಾಡಬೇಕು, ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಬೇಕು. ನೋಡಿ ಇಲ್ಲಿ ಕುದಿಯಕ್ಕೆ ಬಿಟ್ಟಿದ್ದೀನಲ್ವಾ, ಕುದೀತಾ ಇದೆ, ಆಗಿದೆ ಆಲ್ಮೋಸ್ಟ್ ಇದು. ಸೊ ಈ ಹಂತದಲ್ಲಿ ನಾನು ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ನೋಡಿ. ಬೇಕಾದ್ರೆ ಕಸೂರಿ ಮೇಥಿನೂ ಹಾಕ್ಕೋಬೋದು, ನಾನು ಹಾಕಿಲ್ಲ, ಬರೀ ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕಿರೋದು. ನೋಡಿ ಹೇಳಿದ್ನಲ್ವ ನಿಮಗೆ, ದೋಸೆಗೆ, ಚಪಾತಿಗೆ, ಫುಲ್ಕ, ಕುಲ್ಚ ಏನು ಬೇಕಾದ್ರೂ ಮಾಡಿ, ರಾಗಿ ದೋಸೆ, ಅನ್ನಕ್ಕಂತೂ ಎಲ್ಲಕ್ಕೂ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಅದರದ್ದು ಇದೇ ಬೇರೆ, ಟೇಸ್ಟೇ ಬೇರೆ, ಅದು ಅದ್ಭುತ ಅಂತೀವಲ್ಲ ಆ ರೀತಿ ಇರುತ್ತೆ. ಒಂದು ಸತಿ ಟ್ರೈ ಮಾಡಿ. ಹಲಸಿನಕಾಯಿನ ನಾನು ಹೇಳ್ದಂಗೆ ಕಟ್ ಮಾಡಿಕೊಂಡು ಮಾಡಿ, ತುಂಬ ಸುಲಭ ಆಗುತ್ತೆ. ಇಲ್ದೇ ನಾವು ಎಲ್ಲನೂ ಅವಲಂಬಿಸ್ಬೇಕಾಗೈತೆ. ಇದು ಹಲಸಿನಕಾಯಿ ಕಟ್ ಮಾಡೋಕೋದು. ಒಗ್ಗರಣೆ ರೆಡಿ ಆಯ್ತಲ್ವ, ಅದನ್ನು ನಾನು ಗ್ರೇವಿಗೆ ಹಾಕೋತಾಯಿದ್ದೀನಿ, ಗೊಜ್ಜಿಗೆ, ಮಸಾಲ, ಹಲಸಿನಕಾಯಿ ಮಸಾಲಾಗೆ ಏನು ಬೇಕಾದರೂ ಕರಿಬೋದು. ನಾನು ಹಲಸಿನಕಾಯಿ ಮಸಾಲ ಅಂತ ಹೆಸರಿಟ್ಟಿದ್ದೀನಿ ಇದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ವಿಲ್ವಾ. ಕೆಲವರೆಲ್ಲ ನಾನ್ ವೆಜ್ ತಿನ್ನೋರು ಇದಕ್ಕೆ ನಾವು ಹೋಲಿಸ್ಕೋತಾರೆ, ಇದೇನು ಹಲಸಿನಕಾಯಿ ಗ್ರೇವಿ ನಾನ್ ವೆಜ್ ಗ್ರೇವಿ ಥರ ಇದೆ ಅಂತ. ನಾವು ಅದನ್ನು ತಿನ್ನಲ್ವಲ್ಲ ವೆಜಿಟೇರಿಯನ್ಸ್, ನಮ್ಗೆ ಅದ್ರ ಬಗ್ಗೆ ಗಮನನೇ ಬರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ತುಂಬ ವೆರೈಟಿ ಅಡುಗೆಗಳ್ನ ಈ ಹಲಸಿನಕಾಯಲ್ಲಿ ಮಾಡ್ಬೋದು. ಈ ಕಡಲೆಕಾಳು ಜೊತೆ ಹಾಕಿ ಹುಳಿ ಮಾಡ್ತಾರೆ ನಮ್ಮ ಮಂಡ್ಯ ಸೈಡೆಲ್ಲ, ಅದು ಅಷ್ಟೇ ತುಂಬಾ ಟೇಸ್ಟ್ ಇರುತ್ತೆ. ಪ್ರತಿಯೊಂದು ಮದುವೆ ಮನೆಯಲ್ಲೆಲ್ಲ ಮಾಡ್ತಾರೆ ಅದನ್ನು, ಕಡಲೆ ಹುಳಿ ಅಂತ. ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ತೋರಿಸ್ತೀನಿ ನಿಮಗೆ. ಡಿಶ್ ಔಟ್ ಮಾಡ್ಕೊಂಡಿದ್ದೀನಿ. ಇದು ಮತ್ತಷ್ಟು ಅಡುಗೆಗಳ ಜೊತೆ ಬರ್ತೀನಿ. ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.